ಹಾಯ್ ಎಲ್ಲರಿಗೂ. ಇದು ರಾತ್ರಿಯಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಪತಿದೇವರು ಈರುಳ್ಳಿ ಬಜ್ಜಿನ ಬಿಡ್ತಾ ಇದ್ದಾರೆ, ನೋಡ್ತಿದ್ದೀರ ತಾನೇ. ಈ ಒಂದು ಬಜ್ಜಿ ಮಾಡೋದಕ್ಕೆ ಎಷ್ಟೆಲ್ಲ ಅಡುಗೆ ಮನೆನ ಗಲೀಜು ಮಾಡಿ ಇಟ್ಟಿರ್ತಾರೆ, ತೋರಿಸ್ತೀನಿ, ಒಂದು ನಿಮಿಷ ನೋಡಿರ ಇರಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ರಂಜಿತ್ ವ್ಲಾಗ್ಸ್. ನಾನು ನಿಮ್ಮ ಲಾವಣ್ಯ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ಚೆನ್ನಾಗಿರ್ಬೇಕಂತ ಕೂಡ ಅನ್ಕೋತೀನಿ. ಸೊ ಬಜ್ಜಿ ಬಿಟ್ಟಿದ್ದಾದಮೇಲೆ ಎಲ್ಲ ಹಾಳು ಮಾಡಿ, ಕಿಚನೆಲ್ಲ ಹಾಳು ಮಾಡಿ ಹೊರಟಿದ್ರು. ನಾನು ಈ ಥರ ಕಲ್ಲು ಸಕ್ಕರೆ ಕೆಂಪುದು ತೊಗೊಂಬಂದು ಇಟ್ಕೊಂಡಿರ್ತೀನಿ ನನ್ನ ಮಗಳಿಗೆ ಕೊಡೋಕ್ಕೆ ಯಾವಾಗಾದರೂ. ಸೊ ಅದನ್ನು ತಕ್ಷಣಕ್ಕೆ ಜಜ್ಜಿ ಹಾಕ್ಕೊಳಕ್ಕಾಗಲ್ಲಲ್ಲ, ಅದಕ್ಕೆ ನಾನು ಅದನ್ನು ಯಾವಾಗ ತರ್ತೀನಿ ಆವಾಗ ಪುಡಿ ಮಾಡಿ ಈ ಥರ ತುಂಬಿ ಇಟ್ಕೋತೀನಿ. ಒಳ್ಳೇದಿದು. ನಾವು ನಾರ್ಮಲಾಗಿ ಶುಗರ್ ಎಲ್ಲದಕ್ಕೂ ಹಾಕೋದಕ್ಕಿಂತ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಇದನ್ನು ಬಳಸ್ತೀನಿ. ನೋಡಿ ಕಿಚನ್ ಎಷ್ಟು ಚೆನ್ನಾಗಿ ಮಾಡಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಬೇರೆ ನಾವು ಶ್ರೀರಂಗಪಟ್ಟಣಕ್ಕೆ ಹೋಗಬೇಕು, ರಂಜಿತ್ ಬರಲ್ಲ, ನಾನು ನನ್ನ ಮಗಳು ರಂಜಿತ್ ಫ್ಯಾಮಿಲಿ ಕಡೆಯಿಂದ ಹೋಗ್ತಾ ಇರೋದು. ಯಾವಾಗೂ ಅಂದರೆ ಮೀಟ್ ಆಗ್ತೀವಿ, ಯಾವುದಾದ್ರೂ ಫಂಕ್ಷನ್ ಆದರೆ ಹೋಗೋದು, ವಿಸಿಟ್ ಮಾಡೋದು, ಬರೋದು. ಬಟ್ ಒಂದು ಟ್ರಿಪ್ಪು ಅಂತ ಹೋಗ್ತಾ ಇರೋದು ಫಸ್ಟ್ ಟೈಮು. ಅದರಲ್ಲೂ ರಂಜಿತ್ ಇಲ್ಲದೆ ನಾನು ನನ್ನ ಮಗಳು ಅವ್ರ ಜೊತೆಲಿ ಟ್ರಿಪ್ ಹೋಗ್ತಾ ಇರೋದು ಫಸ್ಟ್ ಟೈಮು. ಸೊ ಹೆಂಗಿರುತ್ತೆ ನನಗೂ ಗೊತ್ತಿಲ್ಲ. ಅದಕ್ಕೆ ಬೆಳಗ್ಗೆ ಅಷ್ಟೊತ್ತಿಗೆ 6 ಗಂಟೆ 6:15ಗೆಲ್ಲ ಹೋಗಬೇಕು ಅಂತ ಹೇಳಿದರು. ಹಂಗಾಗಿ ಬೆಳಗ್ಗೆ ಎದ್ದು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಮತ್ತು ಇದನ್ನು ಹಾಗೆ ಬಿಟ್ಟು ಹೋಗೋಕ್ಕೂ ಆಗಲ್ಲ. ಅದಕ್ಕೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪಾತ್ರೆ ರಾಶಿಗಟ್ಟಲೆ ಪಾತ್ರೆ ಇತ್ತು, ಪಾತ್ರೆ ಎಲ್ಲ ತೊಳೆದಿಟ್ಟು, ಮತ್ತು ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಹೋಗೋಣ ಅಂತ ಹೇಳಿ. ಇದು ಏನಕ್ಕೆ ಹೋಗ್ತಾ ಇರೋದು ಅಂತ ಹೇಳಿದ್ರೆ, ರೀಸೆಂಟಾಗಿ ರಂಜಿತ್ ಅವರ ಅಜ್ಜಿ ತೀರೋದ್ರು. ಅಜ್ಜಿ ಅಂತಂದರೆ ರಂಜಿತ್ ಅಪ್ಪನ ಅಮ್ಮ. ಸೊ ಇವರಿಗೆ ತುಂಬ ಸೂತಕ ಅಂತ ಹೇಳ್ತಾರಲ್ಲ, ಅಂಟು ಅಂತಾರೆ, ಸೂತಕ ಅಂತಾರೆ. ಸೊ ಅದಕ್ಕೆ ಹೋಗಿ ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಒಂದು ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇರೋದು. ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಅದೇನಂತಂದರೆ, ಈಗ ಮನೇಲಿ ಒಂದು ಕೆಲಸ ಇತ್ತು ಅಂತಂದರೆ ಆ ಕೆಲಸನ ಬಿಟ್ಟು ಹೊರಗಡೆ ಹೋಗೋಕ್ಕೆ ಇಷ್ಟ ಆಗಲ್ಲ. ನನಗಂತೂ ಇಷ್ಟ ಆಗಲ್ಲ, ಯಾರಿಗೇನೋ ಗೊತ್ತಿಲ್ಲ. ಮತ್ತು ಎಲ್ಲಾದರೂ ಹೊರಗಡೆ ಹೋಗಿ ಬಂದು ಕೆಲಸ ಮಾಡೋಕ್ಕಂತೂ ನಿಜವಾಗ್ಲೂ ನನ್ನ ಕೈಯಲ್ಲಿ ಆಗಲ್ಲ. ಹಂಗಾಗಿ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ನಾನು ಏನೂ ಕೆಲಸ ಇಟ್ಟಿರಲ್ಲ, ಎಲ್ಲ ಕೆಲಸನ ಮುಗಿಸಿನೇ ನಾನು ಹೊರಗಡೆ ಹೋಗೋದಾದರೆ ಹೋಗೋದು. ಇಲ್ಲಾಂದರೆ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ನೆಮ್ಮದಿನೂ ಇರಲ್ಲ. ಹಂಗಾಗಿ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಕಿಚನ್ ಒಂದು ಮುಗೀತು ಅಂತಂದರೆ ನಾನು ಯಾವಾಗೂ ಹೇಳ್ದಾಗೆ ಅರ್ಧ ಕೆಲಸ ಮುಗ್ದಾಗೇ, ಬೇರೆ ಕೆಲಸ ಎಲ್ಲ ಹೇಗೋ ನಡೆಯುತ್ತೆ. ಸೊ ಹಂಗಿದ್ದಿದ್ದು ಕಿಚನು ಹಿಂಗೆಲ್ಲ ನೀಟಾಗಿ ಕ್ಲೀನ್ ಮಾಡಿ ನೀಟಾಗಿ ಇಟ್ಟೆ. ಇದಾದಮೇಲೆ ತಿಂದಿದ್ದು, ಬೇಗ ಮಲ್ಕೊಂಡಿದ್ದು, ಯಾಕಂದರೆ ಬೆಳಗ್ಗೆ ಬೇಗ ಎದ್ದೇಳಬೇಕಲ್ಲ, ಅದಕ್ಕೆ. ಇದು ಅದರ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಆಗ್ತಿರೋದು. ಸೊ ನಾನು ನನ್ನ ಮಗಳು ರೆಡಿ ಆದ್ವಿ. ರಂಜಿತು ಅಲ್ಲಿ ಬಸ್ಸಿರೋ ಜಾಗದಲ್ಲಿ ಕರ್ಕೊಂಡೋದ್ರು. ಎಲ್ಲ ಹೋಗಿ ಕುತ್ಕೊಂಡ್ವಿ. 6:30 ಅಂತ ಹೇಳಿ ಸ್ಟಾರ್ಟ್ ಮಾಡಿ ಕೊನೆಗೆ ನೀವು ನಂಬ್ತೀರಾ 9:30ಗೆ ಬಿಟ್ಟರು. 9:30ಗೆ ಬಿಟ್ಟು ಅಲ್ಲಿಂದ ಹೇಗೋ ಹಾಗೆ ಶ್ರೀರಂಗಪಟ್ಟಣಕ್ಕೆ ಹೋದ್ವಿ. ಶ್ರೀರಂಗಪಟ್ಟಣಕ್ಕೆ ಹೆಂಗೆ ಹೋದ್ವಿ ಅಂತಂದರೆ, 2 hours ಜರ್ನಿ ನಾವಿರೋ ಏರಿಯಾದಿಂದ. ಆನೇಕಲ್ ಏರಿಯಾ ನಮ್ಮದು. ಸೊ ಅಲ್ಲಿಂದ 2 hours ಜರ್ನಿ. ಕಡಿಮೆ ಅಂತಂದರೆ, ಜಾಸ್ತಿ ಅಂತಂದರೆ 2.5 3. ಆದರೆ ನಾವು ಹೋಗಿದ್ದು 9:30ಗೆ ಬಿಟ್ಟಿದ್ದಕ್ಕೆ 2 ಗಂಟೆಗೆ ಅಲ್ಲಿ ಬಿಟ್ವಿ. ಅಲ್ಲೋಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ನಾನಗಳು ಮಾಡಬೇಕಲ್ಲ. ಸೊ ಇಲ್ಲಿಗೆ ಬಂದ್ವಿ, ಹೊಳೆಗೆ. ನನ್ನ ಮಗಳಂತೂ ಫಸ್ಟ್ ಟೈಮ್ ನೀರಲ್ಲಿ ಬಿಟ್ಟಿದ್ದು. ಒಂದು ಆಡಿದ್ಲು, ಎಷ್ಟು ಕರೆದ್ರೂ ಬರ್ತಾನೆ ಇಲ್ಲ. ಈಗ ಮೇಲೆ ಎತ್ಕೊಂಬರೋಕ್ಕೆ ಮತ್ತೆ ಅಳೋಕ್ಕೆ, ಮೇಲೆ ಎತ್ಕೊಬರೋಕ್ಕೆ ಮತ್ತೆ ಅಳೋಕ್ಕೆ, ಹಂಗೆ ಮಾಡ್ತಾನೆ ಇದ್ಲು. ಮತ್ತು ಸರಿಯಾಗಿ ಆಡಿದ್ಲು. ನನಗೆ ಆವತ್ತೇ ಗೊತ್ತಾಗಿತ್ತು ಇವಳಿಗೆ ನೀರಂದರೆ ಎಷ್ಟೊಂದು ಇಷ್ಟನಾ ಅಂತ. ಯಾಕಂದರೆ ಯಾವಾಗೂ ನಾವು ನೀರಲ್ಲಿ ಬಿಟ್ಟಿರಲಿಲ್ಲ. ಹಂಗಾಗಿ ಆವತ್ತಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಆಟ ಆಡ್ಕೊಂಡಿದ್ಲು. ನಾನು ಜ್ವರನೇ ಬರುತ್ತೆ ಅಂತ ಅಂದ್ಕೊಂಡೆ, ದೇವ್ರ ದಯದಿಂದ ಯಾವುದೇ ಜ್ವರ ಬಂದಿಲ್ಲ. ನಾನು ನಿಧಾನಕ್ಕೆ ಹೊಳೇಲಿ ಇಳಿತಾ ಇದ್ದೀನಿ.
ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಆ ಹೊಳೆ. ಎಷ್ಟೊತ್ತಾದರೂ ಆ ನೀರಲ್ಲಿ ಆಡ್ಬೋದಿತ್ತು, ಅಷ್ಟು ಚೆನ್ನಾಗಿತ್ತು. ಅವಳು ಇಷ್ಟಪಡೋದನ್ನು ನೋಡಿಬಿಟ್ಟು ನಮ್ಮ ರಿಲೇಷನ್ಸೇ ಇವರು. ಸೊ ಅವರು ಆಟಾಡಿಸ್ತಿದ್ದಾರೆ ನೋಡಿ, ಎಷ್ಟು ಆಡ್ತೀಯ, ಆಡು 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 ಅಂದರೆ ಅವಳು ನೋಡಿ ಫಸ್ಟ್ ಟೈಮು ಅವಳಿಗೆ ಆ ಥರ ಅನ್ನಿಸ್ತಾನಿಲ್ಲ, ಸ್ವಿಮ್ ಮಾಡ್ತಿದ್ದಾಳೆ ಚೆನ್ನಾಗಿ. ಸೊ ಇದು ಆ ಹೊಳೆ ಇದ್ದಿದ್ದ ಜಾಗ, ಹಳೇ ದೇವಸ್ಥಾನ, ತುಂಬ ಚೆನ್ನಾಗಿತ್ತು. ಇದನ್ನು ಮುಗಿಸ್ಕೊಂಡು ನಿಮಿಷಾಂಬ ಟೆಂಪಲ್ಗೆ ಹೋದ್ವಿ, ಅಲ್ಲಿಂದ ವಾಪಸ್ ಮನೆಗೆ ಬಂದ್ವಿ.